ಸೊ ನಾನು ಹನುಮಂತ ನಗರದಲ್ಲಿದೆ, JP ನಗರಕ್ಕೆ ಹೋಗ್ತೀನಿ. JP ನಗರಕ್ಕೆ ಹೋಗಿ ಸ್ಟುಡಿಯೋ ಅವ್ರ ಫಸ್ಟ್ ಫ್ಲೋರಲ್ಲಿ ಇದೆ. ನಾನು ಹಿಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಸ್ಟುಡಿಯೋ ಇನ್ನೇನು ಹಿಂಗೆ ಹೋಗಬೇಕು ಅಷ್ಟರೊಳಗಡೆ ಬಾಬಿ ಮೇಡಮ್ ಬಂದು, ಇಲ್ಲ ಪ್ರಮೋದ್ ಇವಾಗ ಜಸ್ಟ್ ರಕ್ಷಿತ್ ಶೆಟ್ಟಿ ಅವ್ರು ಬಂದರು. ಅವ್ರು ಮರ್ಯಾದೆ ಪ್ರಶ್ನೆದು ನಾನಿನಗೆ ಹಾಡು ರಿಲೀಸ್ ಆಗಿ ಓಡ್ತಾ ಇತ್ತು. ನಾನಿನಗೆ ನೀ ನನಗೆ ಬೇಡ ಬೇರೆ ಏನು ಈ ಹಾಡು. ಏಮಾರಯ್ಯನ ನೀವು ಹೇಳಿದ್ ನಂಗೆ ಅದು ಮರ್ತು ಹೋಗ್ಬಿಟ್ಟಿತ್ತು. ಲೈಕ್ ನಂಗೂ ತುಂಬಾ ಇಷ್ಟ ಆಯ್ತು ಸರ್ ಆ ಸಾಂಗ್ ಏಮಾರಯ್ಯ. ಆಲ್ಮೋಸ್ಟ್ ಕರಾವಳಿ ಸ್ಲ್ಯಾಂಗ್ ಟಚ್ ಕೊಟ್ಟಿರೋ ಅದ್ರಲ್ಲಿ ನನಗೆ ಅದು ತುಂಬಾ ಫೇವ್ರೆಟ್ ಲೈನ್ಸ್ಗಳಿರುವಂತ ಒಂದು ಹಾಡು ಅದು. ಹೌದಾ ಸರ್? PUC CET ಕೋಚಿಂಗ್ ಆ ಟೈಮಲ್ಲಿ ಇದ್ದಾಗ ಒಂದು LG ಫೋನ್ ಇತ್ತು. ಅದರ ರಿಂಗ್ ಟೋನ್ ಬಂದು, ಸಂತೆಯಲ್ಲೇ ನಿಂತರೂ ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ. ಸೊ ಇದು ಜೈನ್ ಸರ್ ಲೈನ್ಸು. ಆ ಲೈನ್ ಆದಮೇಲೆ ಇನ್ನೊಂದು ನೆಕ್ಸ್ಟ್ ಲೈನ್ ಆಕಾಶದಲ್ಲಿ ನೀವು ದೀಪ ಅದೇ ಲೈನ್ ಫಸ್ಟ್ ವರ್ಷನಲ್ಲಿ ಇರಲಿಲ್ಲ. ನಾನು ಅದೇನು ಮಾಡಿದೆ ಅಂದರೆ ಚರಣ ಒಂದು ಇವರು ಅಪ್ರೂವ್ ಮಾಡಿದ್ರು, ಇನ್ನೊಂದು ಸುಮ್ಮನೆ ಅವತ್ತು ಬೆಳಗ್ಗೆ ಎದ್ದು ಸುಮ್ಮನೆ ಬರ್ಕೊಂಡು ಹೋಗಿದ್ದೆ, ಸುಮ್ಮನೆ ಒಂದು ಚರಣ ಬರ್ಕೊಂಡು ಹೋಗಿದ್ದೆ. ಇಲ್ಲಿ ಪಲ್ಲವಿ ಎಲ್ಲ ಭಾವಗಳು ಬೀಸಣಿಗೆ ಇದೆಲ್ಲ ಆಯಿತು. ಹಾಗೆ ಇನ್ನೇನು ಆಲ್ಮೋಸ್ಟ್ ಫೈನಲ್ ಅಂತ ಹೇಳಬೇಕಾದ್ರೆ ನನಗೆ ಇದು ತೋರಿಸ್ಲಾ ಬೇಡವಾ ಇಲ್ಲಿ ಹೆಂಗೂ ಫೈನಲ್ ಆಗಿದೆಯಲ್ಲ ಯಾಕೆ ಅಂತ ಹೇಳಿ ಒಂದು ಅಳಕಲ್ಲೇ ನಾನು ಸುಮ್ಮನೆ ಹಿಂಗೆ ತೋರಿಸ್ದೆ. ಸೊ ಈಗ ನಿಮ್ಮ ಜರ್ನಿಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಬೋದು, ಅವರೆಲ್ಲ ನಿಮ್ಮ ಜೊತೆ ಅವರೊಂದಿಗಿನ ಒಂದು ಒಡನಾಟ ಹಂಚ್ಕೊಳ್ಳೋದಾದ್ರೆ, ಈಗ ಉದಾಹರಣೆಗೆ ಅಜನೀಶ್ ಲೋಕನಾಥ್ ಬಗ್ಗೆ ಹೇಳ್ತಾ ಇದ್ರಿ, ಅವರೊಂದಿಗಿನ ಒಂದು ನೆನಪಿನ ಒಂದು ಘಟನೆ ಆಗಿರ್ಬೋದು, ಯಾವ್ದಾದ್ರು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಸೊ ಅಜನೀಶ್ ಸರ್ ಜೊತೆ ನಾನು ಅವರ ಹಾಡುಗಳನ್ನ ನನಗೆ ಕೇಳಿ, ನಾನು ಇಂಜಿನಿಯರಿಂಗಲ್ಲಿ ಇದ್ದಾಗ ಉಳಿದವರ ಕಣ್ಣಂತೆ ಆಲ್ಬಮ್ ರಿಲೀಸ್ ಆಗಿತ್ತು. ಅವಾಗೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಂಡೆ ಕೇಳಬೇಕಿತ್ತು. ಸೊ ನಾನು ಇನ್ನೂ ನೆನಪಿದೆ, ಒಂದು ನೋಕಿಯಾ ಫೋನಲ್ಲಿ ನಾನು ಡೌನ್ಲೋಡ್ ಮಾಡಿಕೊಂಡು ನಾನು ನಮ್ಮ ಕುಂದಾಪುರದಿಂದ ನಿಟ್ಟೆ ಕಾಲೇಜ್ ನಂದಲ್ಲಿ ಆಲ್ಮೋಸ್ಟ್ ಒಂದೂವರೆ 2 ಗಂಟೆ ಜರ್ನಿ. ಆ ಜರ್ನಿಯಲ್ಲಿ ನಾನು ಕುಂದಾಪುರದಿಂದ ನಿಟ್ಟೆ ತನಕ ಉಳಿದವರು ಕಂಡಂತೆ 5-6 ಹಾಡುಗಳೇನಿದೆ ರಿಪೀಟ್ ಮಾಡಲ್ ಕೇಳ್ತಾ ಹೋಗಿದ್ದೆ ನಾನು. ಏನೋ ಹೊಸ ಥರ ಇದೆಯಲ್ಲ, ಏನೋ ಹೊಸ ಥರ ಸೌಂಡ್ ಇದೆಯಲ್ಲ ಅಂತ. ಸೊ ಅವಾಗಿಂದ ನನಗೆ ಅಂದರೆ ಮುಂದೆ ವರ್ಕ್ ಮಾಡಿದ್ವಿ ಜೊತೆ ಎಲ್ಲ ಕೆಲಸ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ನನಗೆ. ಬಟ್ ಅದು ತುಂಬ ನಾನು ಬರೆಯೋಕ್ಕೆ ಚಂದ ಹಾಡು ಬರೆದಾದ್ಮೇಲೂ ತುಂಬ ಟೈಮ್ ನನಗದು ಇದಾಗಿರಲಿಲ್ಲ, ಅಂದರೆ ಆ ಟೈಮ್ ಬಂದಿರಲಿಲ್ಲ. ನಾನು ಆ್ಯಕ್ಚುಲಿ ಇವತ್ತು ನೆನಪಿದೆ, ಅಜನೀಶ್ ಸರ್ಗೆ ನಾನು ಅಪ್ರೋಚ್ ಮಾಡೋಕ್ಕೆ ಶುರು ಮಾಡಿದ್ದೆ. ಚಂದ ಸಾಂಗ್ ಆದಮೇಲೆ, ಸರ್ ನನಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು ಅಂತೇಳಿ ನಂಬರ್ ಇಸ್ಕೊಂಡು ಕಾಲ್ ಮಾಡಿದೆ. ಕಾಲ್ ಮಾಡಿ ಅವ್ರು ಯಾವಾಗಲೂ ನನಗೆ ಮಧ್ಯಾಹ್ನ 1 ಗಂಟೆ ಟೈಮಿಗೆ ಕಾಲ್ ಮಾಡಿ ಅಂತ ಹೇಳೋರು. ಕಾಲ್ ಮಾಡ್ತಿದ್ದೆ, ಒಂದೊಂದು ದಿನ ಪಿಕ್ ಮಾಡೋರು, ಒಂದೊಂದು ದಿನ ಪಿಕ್ ಮಾಡ್ತಿಲ್ಲ. ಪಿಕ್ ಮಾಡಿದ ಟೈಮಲ್ಲಿ ಮೆಸೇಜ್ ಮಾಡೋರು, ಒಂದು 2 ಡೇಸ್ ಬಿಟ್ಕೊಂಡು ಮಾಡಿ ಈ ಥರ ಅಂತ. ಸೊ ಸ್ವಲ್ಪ ಟೈಮ್ ಇದೇ ಥರ ಅಪ್ರೋಚ್ ಮಾಡಿ ಆಲ್ಮೋಸ್ಟ್ ಅದು ನಾನು ತುಂಬ ತೊಂದರೆ ಕೊಡಬಾರ್ದು ಅಂತಲೂ ಅವ್ರಿಗೆ ತುಂಬಾ ಕಾಲ್ ಮಾಡ್ತಿರ್ಲಿಲ್ಲ. ಆಲ್ಮೋಸ್ಟ್ ಒಂದು 6 ತಿಂಗಳಾಗಿತ್ತು. 6 ತಿಂಗಳಾದಮೇಲೆ ಅವರ ಮ್ಯೂಸಿಕ್ ಪಾರ್ಟ್ನರ್, ಅವ್ರ ಮ್ಯಾನೇಜರ್ ಬಾಬಿ ಅಂತ ಅವ್ರ ನಂಬರ್ ಕೊಟ್ಟಿದ್ರು. ಅವ್ರ ನಂಬರ್ ಕೊಟ್ಟು ಅವರು ನನಗೆ ಓಕೆ ನಾನು ಹೇಳ್ತೀನಿ ಅಂದರೆ ಇನ್ನೊಂದು 6 ತಿಂಗಳಾಗಿತ್ತು. ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಒಂದಿನ ನನಗೆ, ಇಲ್ಲ ಪ್ರಮೋದ್ ಬನ್ನಿ ಸ್ಟುಡಿಯೋಗೆ ಅಂತೇಳಿ ಬಾಬಿ ಮೇಡಮ್ ಕರೀತಾರೆ ನನ್ನ. ಸೊ ನಾನು ಹನುಮಂತ ನಗರದಲ್ಲಿದೆ, JP ನಗರಕ್ಕೆ ಹೋಗ್ತೀನಿ. JP ನಗರಕ್ಕೆ ಹೋಗಿ ಸ್ಟುಡಿಯೋ ಅವ್ರ ಫಸ್ಟ್ ಫ್ಲೋರಲ್ಲಿದೆ. ನಾನು ಹಿಂಗೆ ಗಾಡಿ ನಿಲ್ಲಿಸ್ಬಿಟ್ಟು ಸ್ಟುಡಿಯೋ ಇನ್ನೇನು ಹಿಂಗೆ ಹೋಗಬೇಕು ಅಷ್ಟರೊಳಗಡೆ ಬಾಬಿ ಮೇಡಮ್ ಬಂದು, ಇಲ್ಲ ಪ್ರಮೋದ್ ಇವಾಗ ಜಸ್ಟ್ ರಕ್ಷಿತ್ ಶೆಟ್ಟಿ ಅವ್ರು ಬಂದರು. ಅವ್ರದ್ದು ಅವಾಗ ಅವನೇ ಶ್ರೀಮನಾರಾಯಣ ಕೆಲಸ ನಡೀತಿತ್ತು. ಸೊ ಅವ್ರು ಏನೋ ಸ್ವಲ್ಪ ಟೆನ್ಷನ್ ಏನೋ ಬಂದಿದ್ದಾರೆ, ಏನೋ ಸಿನಿಮಾ ರಿಲೇಟೆಡು. ಅವರು ಒಳಗಡೆ ಹೋದರೆ ಒಂದು 3-4 ಅವರ್ಸ್ ಆದರೂ ಆಗ್ಬೋದು ಮಿನಿಮಮ್ಮು, ನೀವು ಅಷ್ಟೊಂದು ಕಾಯೋದು ಬೇಡ, ಇನ್ನೊಂದು ದಿನ ನಾನು ಹೇಳ್ತೀನಿ ಅಂತ ಹೇಳಿ ನನ್ನ ವಾಪಸ್ ಕಳಿಸ್ತಾರೆ. ಸೊ ಇನ್ನೇನಂದರೆ ಮೇ ಬಿ ಒಂದು 4-5 ಸ್ಟೆಪ್ಸ್ ಅಷ್ಟೇ ಇರೋದಲ್ಲಿ. ಅಲ್ಲಿ ಹತ್ತದೇ ನಾನು 15 ಸಲ ಮೀಟ್ ಮಾಡ್ಬೋದು. ಸೊ ಅಲ್ಲಿವರೆಗೆ ಹೋಗಿ ಅದು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಅಂದರೆ ನಾನು ಯಾವಾಗಲೂ ಬಿಲೀವ್ ಮಾಡ್ತೀನಿ, ನಿಮಗೆ ಆ ಟೈಮ್ ಬಂದಿಲ್ಲ ಅಂದರೆ ನಿಮ್ಗೆ ಅದು ಆ ಕೆಲಸ ಆಗೋದೇ ಇಲ್ಲ ಅಂತ. ಸೊ ನಾನು ಮೇ ಬಿ ಇವತ್ತು ಟೈಮ್ ಅಲ್ಲ ಮೀಟ್ ಮಾಡೋಕ್ಕೆ ಅಂತೇಳಿ ನಾನು ವಾಪಸ್ ಬಂದೆ. ಅದೆಲ್ಲ ಆಗಿ ಪ್ರಾಬಬ್ಲಿ ಆಲ್ಮೋಸ್ಟ್ ಮತ್ತೆ 1 ವರ್ಷ ಇರ್ಬೋದು. ರತ್ನನ್ ಪ್ರಪಂಚ ಅಂತ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ, ಡಾಲಿ ಧನಂಜಯ್ ಅವರದ್ದು. ಅದಕ್ಕೆ ನಿರ್ದೇಶಕರು ರೋಹಿತ್ ಪದಕಿ ಅವರು, ಇತ್ತೀಚೆಗೆ ಎಕ್ಕ ಅಲ್ಲ ಮಾಡಿದ್ರಲ್ಲ, ದಯವಿಟ್ಟು ಗಮನಿಸಿ ಎಕ್ಕ, ಆ ಮ್ಯೂಸಿಕ್ ಆ ಡೈರೆಕ್ಟರು. ಸೊ ಅವರು ನನ್ನ ಅದಕ್ಕೂ ಮುಂಚೆ ಇನ್ಸ್ಪೆಕ್ಟರ್ ವಿಕ್ರಮ್ ಅದಕ್ಕೆಲ್ಲ ಕೆಲಸ ಮಾಡ್ತಿದ್ದೆ, ಅಲ್ಲಲ್ಲಿ ಸಿಗ್ತಿದ್ವಿ, ಅವ್ರು ನನ್ನ ಕೆಲಸ ಹೊಗಳ್ತಿದ್ರು. ಅವ್ರು ನನಗೆ ರತನ್ ಪ್ರಪಂಚಕ್ಕೆ ಹಾಡು ಬರ್ಸೋದಕ್ಕೆ ನಾನು ಕರೀತಾರೆ. ಸೊ ಅದಕ್ಕೆ ನಾನು ಹಾಡು ಬರೀತೀನಿ. ಆ ಹಾಡಿನ ಕರೆಕ್ಷನ್ಗೆ ನಾನು ಅಜನೀಶ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡ್ತೀನಿ. ಅವರ ಸ್ಟುಡಿಯೋದಲ್ಲಿ ಮೀಟ್ ಮಾಡಿ ವಾಟ ಲೈಫ್ ಅಂತ ಒಂದು ಹಾಡಿದೆ, ಅದರಲ್ಲಿ ಆ ಹಾಡನ್ನು ಅಲ್ಲಿ ನಾನು ಫಸ್ಟ್ ಅಜನೀಶ್ ಸರ್ನ ಮೀಟ್ ಮಾಡಿದ್ದು. ಅದಾದಮೇಲೆ ಅವರ ಬೈ ಟು ಲವ್ ಸಿನಿಮಾ ಕೆಲಸ ಮಾಡ್ತೀನಿ, KVN ಪ್ರೊಡಕ್ಷನ್, ಇವಾಗೇನು ಟಾಕ್ಸಿಕ್, ಜನನಾಯಕನ್, KD ಎಲ್ಲ ಮಾಡಿದ್ದಾರೆ. ಸೊ ಆ ಪ್ರೊಡಕ್ಷನ್ ನಾನು ಬೈ ಟು ಲವ್ಗೆ 2 ಹಾಡುಗಳನ್ನು ಬರೀತೀನಿ. ಸೊ ಅಲ್ಲಿಂದ ಹಾಗೆ ಅದು ಬಂದು ಕಾಂತಾರ ತನಕ ಕರ್ಕೊಂಡ್ಬರುತ್ತೆ. ಅವರ ಒಂದು ಫ್ರೆಂಡ್ಶಿಪ್ ನಿಮಗೆ ತುಂಬ ಹೆಲ್ಪ್ ಆಗಿದೆ. ಹೌದು, ಪ್ರತಿ ಸಾಂಗಲ್ಲೂ ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾರೆ. ಆ್ಯಂಡ್ ಅವರ ಟ್ಯೂನ್ಗಳು ತುಂಬ ಬೇರೆ ಏನನ್ನೋ ಡಿಮ್ಯಾಂಡ್ ಮಾಡುತ್ತೆ, ಅವರ ಮೀಟ್ರಿಂಗ್ ಆಗಿರ್ಬೋದು, ಸೌಂಡಿಂಗ್ ಆಗಿರಬಹುದು.
ಸೊ ನಾನು ಬರೆದು ಫೈನಲ್ ಆಗಿ ಬಂದಾಗ ಫೈನಲ್ ಸಾಂಗ್ ಕೇಳಿದಾಗ ಅದು ನಮಗೇನೋ ಒಂದು ಸಂತೃಪ್ತಿ ಇದೆಯಲ್ಲ, ನಾವು ಎಷ್ಟೇ ಒಂದು ತುಂಬ ಎಫರ್ಟ್ ಬೇಕು ಅವರ ಟ್ಯೂನ್ಗಳಿಗೆ ಅವರ ಮೀಟ್ರಿಂಗಿಗೆ ಕೂರಿಸೋದಕ್ಕೆ ಎಫರ್ಟ್ ಆಗುತ್ತೆ, ಬಟ್ ಆ ಎಫರ್ಟ್ ವರ್ತ್ ಅನ್ಸುತ್ತೆ ನಿಮಗೆ ಫೈನಲ್ ಹಾಡುಗಳನ್ನು ಕೇಳಿದಾಗ. ಹೌದು. ಅದೇ ಈಗ ಇನ್ನೊಬ್ಬ ವ್ಯಕ್ತಿ ಅಂತ ಬಂದಾಗ ಚರಣ್ ರಾಜ್ ಅವರೊಂದಿಗೆ ಒಡನಾಟ ಹೇಗಿತ್ತು ಸರ್? ಚರಣ್ ಸರ್ ಜೊತೆ ನಾನು ಅಂದರೆ ಗೋಧಿ ಬಣ್ಣ ಆ್ಯಕ್ಚುಲಿ ಅವ್ರದ್ದು ಚರಣ್ ಸರ್ ಅಂತ ಅವಾಗಿನ ಗೊತ್ತಿರಲಿಲ್ಲ, ಅನೌನ್ಸು ಆಗಿರಲಿಲ್ಲ. ಹೇಮಂತ್ ಅವರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ರು, ನೀವು ಲಿರಿಕ್ ಬರೆಯೋದಕ್ಕೆ ಆಸಕ್ತಿ ಇದ್ದರೆ ನಮ್ಮ ಸಿನಿಮಾಗೆ, ಹೇಮಂತ್ ಅವ್ರದ್ದು ಫಸ್ಟ್ ಸಿನಿಮಾ ಅದು, ಸೊ ಆಸಕ್ತಿ ಇದ್ದರೆ ನಿಮ್ಮ ಬರ್ದಿರೋದೆಲ್ಲ ಒಂದಿಷ್ಟು ಇದನ್ನು ಕಳಿಸ್ಬೋದು ಅಂತ ಮೇಲ್ ಐಡಿನೇನೋ ಕೊಟ್ಟಿರ್ತಾರೆ. ನಾನು ಅವಾಗ ಇನ್ನೂ ಟ್ರೈ ಮಾಡ್ತಾ ಇದ್ದೆ, ನಾನು ಒಂದಿಷ್ಟೆಲ್ಲ ಕಳಿಸಿದ್ದೆ, ಅದಕ್ಕೆ ಕಳಿಸಿ ಅದೇನೂ ಆಗಿರಲಿಲ್ಲ. ಸೊ ಗೋಧಿ ಬಣ್ಣ ಆಚೆ ಬರುತ್ತೆ, ದೊಡ್ಡ ಮಟ್ಟದ ಆಡಿಯೋ, ನಮಗೆ ಇವತ್ತಿಗೂ ನಮಗೆ ತುಂಬ ಇಷ್ಟ ಆ ಆಲ್ಬಮ್. ಪುಷ್ಪಕ ವಿಮಾನ ಬರುತ್ತೆ, ಇದು ಯಾರು ಚರಣ್ ರಾಜ್ ಅವರು ಅಂದರೆ, ಆಮೇಲೆ ಟಗರು ಬರುತ್ತೆ, ಟಗರು ಬಂದಾಗ ಇನ್ನೊಂದು ಬ್ಲಾಸ್ಟು, ಏನು ಎಲ್ಲ ಮಾಸ್ ಕ್ಲಾಸ್ ಎಲ್ಲ ರೀತಿಯ ಹಾಡುಗಳನ್ನು ಕಂಪೋಸ್ ಮಾಡುವಂಥ ಒಬ್ಬ ಸಂಗೀತ ನಿರ್ದೇಶಕ. ಕನ್ನಡಕ್ಕೊಂದು ಒಳ್ಳೆ ಹೊಸ ಸೌಂಡ್ ತೊಗೊಂಬರ್ತಾರೆ, ಕ್ಲಾಸಿಕಲ್ ಮಾಸ್ ಮಿಕ್ಸ್ ಆಗಿ. ಅದು ಎಲ್ರಿಗೂ ಇದ್ದೇ ಇರುತ್ತೆ, ಇವ್ರ ಜೊತೆ ವರ್ಕ್ ಮಾಡಬೇಕಲ್ಲ ನಾನು ಅಂತ. ಸೊ ಇನ್ನೂ ಬೇಕಾಗಿದೆ ಬರೆದು ಆ 2019-20 ಒಂದು ಸತಿ ನಾವು ಒಂದು ಸಾಂಗ್ ರಿಲೀಸ್ ಆಗಿ ಅದೊಂದು ಬೈಟ್ಸ್ ತೊಗೊಳಕ್ಕೆ ಚರಣ್ ಸರ್ ಆಫೀಸಿಗೆ ಹೋಗಿದ್ದೆ ಫ್ರೆಂಡ್ಸ್ ಜೊತೆ. ಸೊ ಆವಾಗ ಅವರು ಹೇಳಿದರು, ಪ್ರಮೋದ್ ಅವರು ನೀವು ತುಂಬ ಚೆನ್ನಾಗಿ ಬರೀತೀರಾ ಅಂತ ಹೇಳಿ. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ಸರ್ ನಾನು ಅಂತ ಹೇಳಿದರು. ಡೆಫಿನೆಟ್ಲಿ ವಿಲ್ ವರ್ಕ್ ಅಂತ ಹೇಳಿದರು. ಬಟ್ ಅದಾದಮೇಲೆ ತುಂಬ ಆಗೇ ಇರಲಿಲ್ಲ, ಅಂದರೆ ಅದೇನೋ ಗೊತ್ತಿಲ್ಲ, ನಾನು ಹೇಳ್ದಂಗೆ ಟೈಮ್ ಕೂಡ ಬಂದಿರಲಿಲ್ಲ. 2020ಇಂದ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದು 2025ಅಲ್ಲಿ, ಒಂದು 5 years. 2025ಅಲ್ಲಿ ನಾನು ಅಂದರೆ ಆವಾಗ ಚರಣ್ ಸರ್ ಟ್ರೈ ಮಾಡ್ತಿದ್ದೆ ನಾನು ವರ್ಕ್ ಮಾಡಬೇಕು ಅಂತ ಹೇಳಿ, ನನಗೆ ಆಗ್ತಿರಲಿಲ್ಲ, ಅಪ್ರೋಚ್ ಮಾಡೋಕೆ ಆಗ್ತಿರಲಿಲ್ಲ. ಓಕೆ ಫೈನ್ ಅಂತ ನೋಡೋಣ ಯಾವಾಗ ಆಗುತ್ತೆ, ಈಗ ಅಜ್ನೀಶ್ ಸರ್ ಜೊತೆ ಹೆಂಗೆ ವರ್ಕ್ ಹಂಗೆ ಆಗುತ್ತೆ, ಬಟ್ ಲೆಟ್ಸ್ ವೆಯ್ಟ್ ಅಂತೇಳಿ ಸುಮ್ಮನೆ ನನ್ನ ಪಾಡಿಗೆ ನಾನು ಹಾಡು ಬರ್ಕೊಂಡು ಹೋಗ್ತಾ ಇದ್ದೆ. ಮರ್ಯಾದೆ ಪ್ರಶ್ನೆದು ನಾನಿನಗೆ ಹಾಡು ರಿಲೀಸ್ ಆಗಿ ಓಡ್ತಾಯಿತ್ತು. ನಾನಿನಗೆ ನೀ ನನಗೆ ಬೇಡ ಬೇರೆ ಏನು, ಈ ಹಾಡು. ಆ ಹಾಡನ್ನು ಕೇಳಿ ನನಗೆ ಚರಣ್ ಸರ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ, ಪ್ರಮೋದ್ ಅವರು ತುಂಬ ಚೆನ್ನಾಗಿ ಬರೆದಿದ್ದೀರಾ, ಇದು ತುಂಬ ಸಿಂಪಲ್ಲಾಗಿ ಆ ಸೌಂಡಿಗೆ ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಾ, ನನಗೆ ಇಷ್ಟ ಆಯಿತು ಅಂತ ಹೇಳಿ ಅಲ್ಲಿ ಅವರು ವರ್ಕ್ ಮಾಡೋ ಸದ್ಯದಲ್ಲೇ ಹೇಳ್ತೀನಿ ಅಂತೇಳಿ ನನಗೆ ಮೆಸೇಜ್ ಮಾಡಿದರು. ಅದಾದಮೇಲೆ ಸ್ವಲ್ಪ ದಿನದಲ್ಲೇ ನನಗೆ ರೀಸೆಂಟಾಗಿ ರಿಲೀಸ್ ಆದಂಥ ಮಾರ್ನಮಿ ಅಂತ ಒಂದು ಸಿನಿಮಾ, ಆ ಸಿನಿಮಾದಲ್ಲಿ ನನಗೆ ಏ ಮಾರಾಯ ಅಂತ ಒಂದು ಸಾಂಗ್ ಬರೆದಿದ್ದೆ ನಾನು. ಆ ಹಾಡು ಬರೆಯೋದಕ್ಕೆ ಫಸ್ಟ್ ನಾನು ಅವರ ಸ್ಟುಡಿಯೋಗೆ ಹೋಗ್ತೀನಿ ನಾನು ಹಾಡು ಬರೆಯೋದಕ್ಕೆ. ಅದು ನಾನು ಒಂದು 3-4 ದಿನ ಅವ್ರ ಜೊತೆ ಕೂತ್ಕೊಂಡು ಇದು ಮಾಡಿ ಒಂದು ಒಳ್ಳೆ ಟ್ಯೂನ್ ಆ್ಯಂಡ್ ಅಷ್ಟೇ ಅದ್ಭುತವಾದಂಥ ಸಾಲುಗಳನ್ನು ನನ್ನಿಂದ ತೆಗೆಸ್ಕೋತಾರೆ ಅವರು. ಮತ್ತು ಕರಾವಳಿ ಫ್ಲೇವರ್ ಇದ್ದಿದ್ದರಿಂದ ಸೊ ಅಲ್ಲಿನ ಒಂದಿಷ್ಟು ಫ್ಲೇವರ್ ಹಾಕುವಂಥ ಒಂದು ಎಲ್ಲ ಸಾಧ್ಯತೆಗಳು ಆ ಹಾಡಲಾಗುತ್ತೆ. ಅದಾದಮೇಲೆ ಮತ್ತೆ ಅಜ್ಞಾತವಾಸಿ ಅಂತ ಒಂದು ಸಿನಿಮಾ, ಜನಾರ್ದನ್ ಚಿಕ್ಕಣ್ಣ ಅಂತ ಹಿಂದೆ ಗುಲ್ 2 ಎಲ್ಲ ಸಿನಿಮಾ ಮಾಡಿರ್ತಾರೆ ಅವರು, ಮತ್ತೆ ಹೇಮಂತ್ ಅವ್ರ ಪ್ರೊಡಕ್ಷನ್ ಅದು ಅಜ್ಞಾತವಾಸಿ. ಸೊ ರಂಗಾಯಣ ರಘು ಅವರು ಮುಖ್ಯ ಭೂಮಿಕೆಯಲ್ಲಿ ಇರ್ತಾರೆ, ಪಾವನ್ ಅವರು ಇರ್ತಾರೆ. ಸೊ ಅದಕ್ಕೆ ನನಗೆ ಹಾಡು ಬರೋದಕ್ಕೆ ಚರಣ್ ಸರ್ ಮತ್ತೆ ಕರೀತಾರೆ. ಆ ಹಾಡೇ ನಗುವಿನ ನೇಸರ. ಈ ರೀತಿ ಅವ್ರ ಜೊತೆ ಕೆಲಸಗಳು ಸ್ಟಾರ್ಟ್ ಆಗುತ್ತೆ, ಅದು ಕಂಟಿನ್ಯೂ ಆಗ್ತಾನೆ ಇದೆ. ಹೌದು, ಏ ಮಾರಯ್ಯ ನೀವು ಹೇಳಿದ್ ನಂಗೆ ಅದು ಮರ್ತು ಹೋಗ್ಬಿಟ್ಟಿತ್ತು. ಲೈಕ್ ನಂಗೂ ತುಂಬಾ ಇಷ್ಟ ಆಯ್ತು ಸರ್ ಆ ಸಾಂಗ್, ಏ ಮಾರಯ್ಯ ಆಲ್ಮೋಸ್ಟ್ ಕರಾವಳಿ ಸ್ಲ್ಯಾಂಗ್ ಟಚ್ ಕೊಟ್ಟಿರೋ. ಅದರಲ್ಲಿ ನನಗೆ ಅದು ತುಂಬಾ ಫೇವ್ರೆಟ್ ಲೈನ್ಸ್ಗಳಿರುವಂಥ ಒಂದು ಹಾಡು ಅದು. ಹೌದಾ ಸರ್, ಏನು ಸ್ಪೆಷಲ್ ಅಂತ ಹೇಳೋದು? ಅಂದರೆ ನಿಮಗೆ ತುಂಬ ಸರಾಗವಾಗಿ ಯಾರೇ ಎಂಥದ್ದು ರಗಳೆ ಆಗಿದೆ ಅವನ ನೋಡಿದ ಕೂಡಲೇ ಹಸಿದ ಕಂಗಳು ಬಲೆಯ ಬೀಸಿದೆ, ಅಂದರೆ ಕಣ್ಣಿಗೂ ಹಸುವಾಗುತ್ತೆ ಅನ್ನೋದೊಂದು ಅದು ನಮಗೆ ಗೊತ್ತಿಲ್ಲ ಬರುತ್ತಲ್ಲ ಆಚೆ. ಹಸಿದ ಕಂಗಳು ಬಲೆಯ ಬೀಸಿದೆ, ಸಿಲುಕಬಾರದೆ ಸುಮ್ಮನೆ, ಈ ಹವಾಮಾನ ಬಿಗುಮಾನ ತಂದು ಸೋಕಿದೆ, ಆ ಅನುರಾಗದ ಅನುವಾದ ನೀನೆ, ನಿನ್ನ ನಯವಾದ ನೋಟಾನೇ ಬಲು ಸ್ವಾದ, ನಾ ಹೇಗೆ ಮಾಡಲಿ ಹೇಳುವಾದ, ಏ ಮಾರಾಯ ಎಂತ ಗೊತ್ತಾ, ನಾ ಸುತ್ತಾಡಿ ನಿನ್ನ ಸುತ್ತ, ಈ ಮಂಡೇನೆ ಹಾಳಾಗಿದೆ ನಂಗಿದು ಬೇಕಿತ್ತ. ಇದೊಂದು ಸರಾಗವಾಗಿ ಅದು ಬರ್ಸ್ಕೊಂಡು ಹೋಯ್ತಲ್ಲ ಆ ಟ್ಯೂನ್. ಹೌದೌದು. ಮತ್ತೆ ನಮ್ಗೆ ಬರಿಬೇಕಾದ್ರೆ ನಮ್ಮ ಸುತ್ತಮುತ್ತ ಆ್ಯಂಬಿಯನ್ಸ್, ವೈಬ್ರೇಷನ್ ತುಂಬ ಮ್ಯಾಟ್ರ್ ಆಗುತ್ತೆ. ಚರಣ್ ಸರ್ ನಿಮಗೆ ವೈಬ್ರೇಷನ್ ಕೊಡ್ತಾರೆ. ಅವರು ಒಂದು ಲೈನ್ ರಿಜೆಕ್ಟ್ ಮಾಡೋದಿದ್ರು ಅದನ್ನು ಹೇಳೋ ಒಂದು ಪೊಲೈಟ್ನೆಸ್ ಇರುತ್ತಲ್ಲ. ಇವನ್ ಅಜ್ಜು ಸರು ಅಷ್ಟೇ, ಪ್ರಮೋದ್ ಇದೊಂದು ಬೇರೆ ಮಾಡೋಣ, ಇದೊಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳ್ತಾರೆ. ಚರಣ್ ಸರು ಅಷ್ಟೇ, ಪ್ರಮೋದ್ ಅವರೇ ಇದು ಚೆನ್ನಾಗಿದೆ, ಇನ್ನೊಂದೇನೋ ಮಾಡೋಣ. ಆ ಒಂದು ನಮಗೆ ಯಾವಾಗಲೂ ನಾವೇನೇ ನಮ್ಮ ಮನಸ್ಸು ಒಂಥರ ಮಗು ಥರ ಆ್ಯಕ್ಟ್ ಮಾಡ್ತಿರುತ್ತೆ. ಅದಕ್ಕೆ ಬರಿಬೇಕಾದ್ರೆ ಚೆನ್ನಾಗಿಲ್ಲ, ಇದೇನು ಇಷ್ಟು ಕೆಡ್ದಾಗ ಬರ್ದಿದ್ದೀರಾ ಹಿಂಗೆಲ್ಲ ಹೇಳಿದ್ರೆ ಅದು ನಮಗೆ ಗೊತ್ತಿದ್ದಂಗೆ ಅವ್ನು ಡಿಮೋಟಿವೇಟ್ ಆಗುತ್ತೆ. ಆ ಮೋಟಿವೇಟ್ ಮಾಡೋದಿದೆ ಗೊತ್ತಾ, ನಮ್ಗೆ ಅವರು ಒಂದು 10 ಅಲ್ಲ 100 ಕೇಳಿದ್ರು ಕೂಡ ನಮಗೆ ಬರೆಯೋ ಅಂತ ಒಂದು ಇನ್ಸ್ಪಿರೇಷನ್ ಇರಬೇಕು ಇದರಲ್ಲಿ. ಹಾಗಾಗಿ ಅವರು ಅದಕ್ಕೆ ಬರ್ಸ್ಕೊಂಡ್ರು ಅದನ್ನು. ಆಮೇಲೆ ರಿಷಿತ್ ಅಂತ ನಮ್ಮ ಭಾಗದ ಡೈರೆಕ್ಟರ್ ಅವರು, ರಿಷಿತ್ ಶೆಟ್ಟಿ ಅಂತ. ಸೊ ಅದರಲ್ಲಿ ಅದೇ ತುಂಬ ಆಪ್ತವಾದ ಸಾಲುಗಳಿತ್ತು ಇದರಲ್ಲಿ. ಹೌದು ಸರ್, ಆ್ಯಕ್ಚುಲಿ ಚೆನ್ನಾಗಿದೆ ಆ ಸಾಂಗ್ ಮಾತ್ರ. ಇನ್ನೊಬ್ಬರು ಮಣಿಕಾಂತ್ ಖತ್ರಿ ಅವರು, ಸೊ ಅವರೊಂದಿಗೆ ನಾವು ದೊಡ್ಡ ನಾಟ.
ಸೊ ಮಣಿ ಸರ್ ನಾನು ಈ ಚಂದ ಚಂದ ನನ್ನ ಹೆಂಡತಿ ಆದಮೇಲೆ ಒಂದೂವರೆ ವರ್ಷ ಗ್ಯಾಪ್ ಅಂತ ಹೇಳಿದ್ನಲ್ಲ, ಆ ಗ್ಯಾಪಲ್ಲಿ ನನಗೆ ಇದ್ದಿದ್ದ ಕೆಲಸ ಅಂದರೆ ನಾನು ಸ್ಮಾಲ್ ಸ್ಕ್ರೀನಿಗೆ ವರ್ಕ್ ಮಾಡ್ತಿದ್ದೆ. ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡೋದು, ನನ್ನ ಅದರ ಹೊಟ್ಟೆ ಬಟ್ಟೆಗೆ ಏನು ಬೇಕು ಅಷ್ಟು ಮಾಡಿಕೊಂಡು ಉಳಿದ ಟೈಮಲ್ಲಿ ನಾನು ಒಂದಿಷ್ಟು ಮ್ಯೂಸಿಕ್ ಡೈರೆಕ್ಟರ್ಸ್ ಮತ್ತು ಡೈರೆಕ್ಟರ್ಸ್ ನಂಬರ್ ತೊಗೊಳ್ಳೋದು, ಅವ್ರಿಗೆ ಫೋನ್ ಮಾಡೋದು. ದಿನಕ್ಕೆ 1-2-3 ಜನಕ್ಕೆ ಫೋನ್ ಮಾಡಿಬಿಟ್ಟು, ಸರ್ ನಿಮ್ಮ ಜೊತೆ ವರ್ಕ್ ಮಾಡಬೇಕು ಅಂತ ಇದ್ದೀನಿ ಸರ್, ನಾನು ನಿಮ್ಮ ಹಾಡುಗಳನ್ನು ಕೇಳಿದ್ದೀನಿ. ಆ್ಯಂಡ್ ಮಣಿ ಸರು ಸವಾರಿ, ಪೃಥ್ವಿ ಆ್ಯಂಡ್ ರೀಸೆಂಟು ಶಾಕುಂತಲೆ ಸಿಕ್ಕಳು ಆಗಿರ್ಬೋದು, ತುಂಬ ಅದ್ಭುತವಾದಂಥ ಮೆಲಡಿ ಹಾಡುಗಳನ್ನು ಕೊಟ್ಟವ ಅಂತ ಒಬ್ಬ ಸಂಗೀತ ನಿರ್ದೇಶಕ. ನನಗೆ ತುಂಬ ಆಸೆ ಇತ್ತು, ಸರ್ ನಿಮ್ಮ ಜೊತೆ ಕೆಲಸ ಮಾಡಬೇಕು, ನಿನ್ನ ದನಿಗಾಗಿ ಎಲ್ಲ, ಮತ್ತು ಅಪ್ಪು ಸರ್ ಪೃಥ್ವಿಯ ಹಾಡುಗಳು ಎಲ್ಲ ಇದೆಯಲ್ಲ, ತುಂಬ ನನಗೆ ಇಷ್ಟ ಹಾಡುಗಳು, ಸರ್ ನಿಮ್ಗೆ ಬರೀಬೇಕು ಸರ್ ನಾನು ಅಂತ ಹೇಳಿ ನಾನು ಅವ್ರು ಅಪ್ರೋಚ್ ಮಾಡಿದ್ದೆ. ಅವ್ರನ್ನ ಮೀಟ್ ಮಾಡಿ ಅವ್ರ ಸ್ಟುಡಿಯೋಗೆಲ್ಲ ಹೋಗಿ ಅವ್ರ ಜೊತೆ ಫೋಟೋ ತೊಗೊಂಡೆಲ್ಲ ಬಂದಿದ್ದೆ. ಅಗೇನ್ ಅದೇ ಏನಾಗುತ್ತೆ ಅಂದರೆ ಅವ್ರಿಗೆ ಪ್ರಾಜೆಕ್ಟ್ಗಳು ಅದೇ ಥರದ್ದು ಇರಬೇಕು, ಆ್ಯಂಡ್ ಡೈರೆಕ್ಟರ್ಸ್ಗೆ ಅವ್ರು ಕನ್ವಿನ್ಸ್ ಮಾಡೋಕ್ಕೆ ಇವ್ರ ಹತ್ರ ಬರ್ಸೋಣ ಅಂತ. ಯಾಕಂದರೆ ನಾನು ಒಂದು ಹಾಡು ಅಷ್ಟೇ ರಿಲೀಸ್ ಆಗಿ ಹಿಟ್ ಆಗಿತ್ತು. ಒಂದು ಹಾಡು ಸಾಕಾಗಲ್ಲ, ಅದು ನನಗೆ ಇವಾಗ ರಿಯಲೈಸ್ ಆಯಿತು. ಅಂದರೆ ಒಂದು ಹಾಡು ಬರೆದ ಕೂಡಲೇ ನನಗೆ ಒಂದು ಹೊಸ ಕೈಗೆ ಒಂದು ಹಾಡನ್ನು ಕೊಡೋದಕ್ಕೆ ಅದು ಸಾಕಾಗಲಿಲ್ಲ. ನಾನು ವೆಯ್ಟ್ ಮಾಡ್ತಿದ್ದೆ ಮಣಿ ಸರ್ ಜೊತೆ. ಆಮೇಲೆ ಮಣಿ ಸರ್ ಜೊತೆ ಒಂದು ಬಸರಿ ಕಟ್ಟೆ ಅಂತ ಒಂದು ಸಿನಿಮಾಗೆ ನಾನು ಫಸ್ಟ್ ಟೈಮು ಅವ್ರ ಜೊತೆ ಹೋಗಿ ಅವ್ರ ಜೊತೆ ಒಂದು ಕಂಪೋಸಿಂಗಲ್ಲಿ ಕೂತು ಅವ್ರ ಜೊತೆ ಕೆಲಸ ಮಾಡಿದೆ. ಅದಾದಮೇಲೆ ರಾನಿ ಅಂತ ಒಂದು ಸಿನಿಮಾ ಬಂತು, ಅದರಲ್ಲಿ ಆಲ್ಮೋಸ್ಟ್ ಒಂದು 5 ಸಾಂಗ್ಸ್ ಮಣಿ ಸರ್ ಜೊತೆ ಕೆಲಸ ಮಾಡಿದೆ. ಸೊ ಅವರು ಅಗೈನ್ ಹಾಗೆ ನನಗೆ ಅಂದರೆ ತುಂಬ ಇನ್ಸ್ಪೈರ್ ಮಾಡಿ, ತುಂಬ ಫ್ರೆಂಡ್ಲಿ ಆಗಿ, ಆ್ಯಂಡ್ ಓನ್ಲಿ ನಾಟ್ ಓನ್ಲಿ ಕೆಲಸದ ವಿಚಾರ ಅಂತಲ್ಲ, ಬದುಕಿನ ವಿಚಾರಗಳನ್ನು ತುಂಬ ಹೇಳ್ಕೊಡ್ತಾರೆ, ತುಂಬ ಆಪ್ತವಾಗಿ. ನನಗೂ ನನಗೆ ಏನೇ ಒಂದು ಕನ್ಫ್ಯೂಷನ್ ಇದ್ದರೂ ಕೂಡ ನಾನು ಅಂದರೆ ಕರೆಕ್ಟ್ ಡಿಸಿಷನ್ ಅಂತ ಬೇಕು ಅಂದರೆ ನಾನು ಮಣಿ ಸರ್ ಕಾಲ್ ಮಾಡ್ತೀನಿ, ಸರ್ ಇದು ಹಿಂಗಿದೆ ಸರ್, ಏನು ಮಾಡಿ ಸರ್ ಅಂತ. ತುಂಬ ಪ್ರಾಮಾಣಿಕವಾಗಿ ಹೇಳ್ತಾರೆ, ಇದು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿ. ಸೊ ಹಾಗಾಗಿ ಮಣಿ ಸರ್ ಜೊತೆ ಕೆಲಸ ಮಾಡೋದು ಯಾವಾಗಲೂ ಒಂದು ಅದ್ಭುತ, ಅದು ನಮಗೆ ಖುಷಿ. ಓಕೆ ಸರ್. ಇನ್ನೊಬ್ಬರು ಶ್ರೀಧರ್ ಅವರು, ಶ್ರೀಧರ್ ಸಂಭ್ರಮ್ ಸರ್. ಸೊ ಶ್ರೀಧರ್ ಸಂಭ್ರಮ್ ಸರ್ದು ನನಗೆ ಈಗಲೂ ನೆನಪಿದೆ. ನಾನು ಫಸ್ಟ್ ಫೋನ್ ತೊಗೊಂಡಾಗ LG ಫೋನ್ ತೊಗೊಂಡಿದ್ದೆ. ನನ್ನ PUC CET ಕೋಚಿಂಗ್ ಆ ಟೈಮಲ್ಲಿ ಇದ್ದಾಗ ಒಂದು LG ಫೋನ್ ಇತ್ತು. ಅದರ ರಿಂಗ್ ಟೋನ್ ಬಂದು, ಸಂತೆಯಲ್ಲೇ ನಿಂತರೂ ನೋಡು ನೀನು ನನ್ನನ್ನೇ, ನಾನು ಮಾತ್ರ ಕೇಳುವಂತೆ ಕೂಗು ನೀನು ನನ್ನನ್ನೇ. ಸೊ ಇದು ಜೈನ್ ಸರ್ ಲೈನ್ಸು ಸಖತ್ ಇಷ್ಟ ಆಗಿತ್ತು ನನಗೆ. ಸೊ ಇದು ಇಷ್ಟ ಆಗಿ ನಾನು ರಿಂಗ್ ಟೋನ್ ಇಟ್ಕೊಂಡಿದ್ದೆ. ಅವತ್ತಿಂದನೂ ನನಗೆ ಅವರ ಹಾಡುಗಳು ಇಷ್ಟ. ಅದೇ ಕೃಷ್ಣನ ಲವ್ ಸ್ಟೋರಿಯಲ್ಲಿ ಇನ್ನೊಂದು, ನೀನಾಡದ ಮಾತು ನನ್ನಲ್ಲಿದೆ, ನನ್ನ ಯಮುನ ನನ್ನಲ್ಲಿದೆ, ಅಗೇನ್ ಜೈನ್ ಸರ್ ಬರೆದಿರೋದು. ಅದರಲ್ಲಿ ಮತ್ತೆ ಇನ್ನೊಂದು, ತುಂಬ ಆರಾಮಾಗಿ ಇದ್ದ ಸ್ನೇಹಿತ. ಈ ಕೃಷ್ಣನ್ ಲವ್ ಸ್ಟೋರಿ ಬಂದಾಗ ಅವಾಗೆಲ್ಲ ಈ TVಯಲ್ಲಿ ಕೂತ್ಕೊಂಡು ಕಾಲ್ ಮಾಡಿ ಮಾತಾಡೋದು, ಈ ಸಿನಿಮಾ ನೋಡಿ ಇಮಿಡಿಯೇಟ್ಲಿ ಸಿನಿಮಾ ನೋಡಿದವ್ರು ಫೋನ್ ಮಾಡೋರು, ಡೈರೆಕ್ಟರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಕೂತ್ಕೊಂಡು ಲೈವ್ ಕಾರ್ಯಕ್ರಮ ನಡೀತಿತ್ತು. ಅದನ್ನೆಲ್ಲ ನೋಡಿದ್ ನೆನಪು ನನಗೆ. ಅಂದರೆ ಅಷ್ಟು ರಿಯಾಕ್ಷನ್ಗಳು ಸಿಗ್ತಿತ್ತು ಆ ಟೈಮಲ್ಲಿ. ಆ ಟೈಮ್ ಅದಾದ ಮುಸ್ಸಂಜೆ ಮಾತು ಆಗಿರಬಹುದು ಅವರದ್ದು. ಆಮೇಲೆ ರೀಸೆಂಟ್ ಕೃಷ್ಣ ರುಕ್ಕಲ್ಲಿ ಇದು, ಹೇಳಿಲ್ಲ ಯಾರಲ್ಲೂ ನಾನು ಈ ಗುಟ್ಟಲ್ಲಿ ಶಾಮೀಲು ನೀನು. ಸೊ ಈ ಥರ ತುಂಬ, ಏನಾಗಲಿ ಮುಂದೆ ಸಾಗುನೇ ಆಗಿರ್ಬೋದು, ಮುಸ್ಸಂಜೆ ಮಾತುದು ಎಲ್ಲ ಹಾಡುಗಳು. ಸೊ ಅವರು ನಾನು ಅದು ಹೇಳಿದ್ನಲ್ಲ, ಎಲ್ರಿಗೂ ಇದು ಲಿಸ್ಟ್ ಮಾಡ್ಕೊಂಡು ಮಾಡ್ತಿದ್ದೆ. ಅದ್ರಲ್ಲಿ ಶ್ರೀಧರ್ ಸರ್ದು ಇತ್ತು. ಶ್ರೀಧರ್ ಸರ್ಗೂ ನಾನು ಕಾಲ್ ಮಾಡಿದಾಗ ತುಂಬ ಆಪ್ತವಾಗಿ ಮಾತಾಡಿ, ಇಲ್ಲ ಪ್ರಮೋದ್ ನೀವು ನಾಳೆ ಬನ್ನಿ ಅಂತ ಹೇಳಿ, ಅವರು ಅವಾಗ ಬಸವೇಶ್ವರ ನಗರದಲ್ಲಿ ಸ್ಟುಡಿಯೋ ಇತ್ತು, ಅಲ್ಲಿಗೆ ಹೋದೆ. ಅಲ್ಲಿ ಹೋಗಿ ನೋಡಿ, ನಾನು ಅಂದರೆ ಆ ಟೈಮಲ್ಲಿ ಇನ್ನೂನು ಬೇಕಾಗಿದೆ ರಿಲೀಸ್ ಆಗಿತ್ತು. ಸೊ ಇನ್ನೂನು ಬೇಕಾಗಿದೆ ಎಲ್ಲ ಆಗಿ, ನಾನು ಸಾರಿ ಇನ್ನೂರು ಬೇಕಾದ್ರೆ ರಿಲೀಸ್ ಆಗಿರಲಿಲ್ಲ, ಪ್ರಾಬಬ್ಲಿ ಬರ್ದಾಗಿತ್ತು, ನಾನು ರಿಲೀಸ್ ಆಗಿರಲಿಲ್ಲ, ಚಂದ ರಿಲೀಸ್ ಆಗಿತ್ತು. ಸೊ ಅವ್ರು ಇಮಿಡಿಯೇಟ್ಲಿ ನನಗೆ ಫಸ್ಟ್ ಕೊಟ್ಟಿದ್ದ ಹಾಡೆ ಒಂದು ಕೃಷ್ಣ ಟಾಕೀಸ್ ಅನ್ನೋ ಸಿನಿಮಾದಲ್ಲಿ ಒಂದು ಐಟಮ್ ನಂಬರ್ ಕೊಡ್ತಾರೆ ನನಗೆ. ಐಟಮ್ ನಂಬರ್ ಬರೆಯೋದಕ್ಕೆ ಕೊಟ್ಟು ಅವ್ರು ನಾನು ಮೀಟ್ ಮಾಡಿದ ದಿನನೇ ಟ್ಯೂನ್ ಕೊಟ್ಟು ಇದಕ್ಕೆ ಬರೀರಿ ಅಂತೇಳಿ ಕೂರಿಸೋದ್ರು ನನಗೆ. ಆಲ್ಮೋಸ್ಟ್ 1 hour ಕೂತು ನಾನು ಒಂದು ಪಲ್ಲವಿಗೆ ಒಂದಿಷ್ಟು ಬರೆದು ಅವ್ರಿಗೆ ತೋರಿಸಿದಾಗ, ಓಕೆ ಚೆನ್ನಾಗಿದೆ, ಚೆನ್ನಾಗಿ ಬರೀತೀರ ನೀವು ಕೆಲಸ ಮಾಡಿ, ಟ್ಯೂನ್ ತೊಗೊಂಡು ಒಂದಿಷ್ಟು ಬರೀರಿ ನೀವು ಅಂತ ಹೇಳಿ ನನಗೆ ಕಳಿಸಿ, ನಾನು ಅದನ್ನು ಒಂದಿಷ್ಟೆಲ್ಲ ವರ್ಷನ್ಸ್ಗಳನ್ನು ಬರೆದು ಆಮೇಲೆ ಫಸ್ಟ್ ಸಾಂಗ್ ಆಗಿದ್ದು. ಅದಾದ್ಮೇಲೆ ಅವ್ರ ಜೊತೆ ತುಂಬ ಹಾಡುಗಳಿಗೆ ಕೆಲಸ ಮಾಡಿದೆ, ಶ್ರೀಧರ್ ಸಂಭ್ರಮ್ ಸರ್ ಜೊತೆ. ಓಕೆ ಸರ್. ಈಗ ಮೊದಲಿಂದನೂ ಹೇಳ್ತಾ ಬರ್ತಿದ್ರು ವಾಸುಕಿ ವೈಭವ್ ಜೊತೆಗೆ ನಾವು ಒಂದು ಒಡನಾಟದ ಬಗ್ಗೆ. ಯಾವುದಾದ್ರೂ ಒಂದು ಘಟನೆ ನಿಮಗೆ ತುಂಬ ಸ್ಫೂರ್ತಿ ಅಂತ ನೆನಪು ಮಾಡ್ಕೊಳ್ಳೋದಾದ್ರೆ ಅವ್ರ ಜೊತೆಗಿತ್ತು? ವಾಸುಕಿ ಅವ್ರ ಜೊತೆ ನನಗೆ ಅಂದರೆ ಸಡನ್ನಾಗಿ ನೆನಪು ಬರ್ತಾ ಇಲ್ಲ, ಬಟ್ ಅವರು ನನಗೆ ಕೊಡೋ ಈವನ್ ಇನ್ನೂ ಬೇಕಾಗಿದೆ ಹಾಡು ನಾವು ಫೈನಲ್ ಬರೆದಿದ್ದು ಇಲ್ಲೇ ಹೊಸಕೆರೆಯಲ್ಲಿ, ಅಲ್ಲಿ ಒಂದು CCD ಇತ್ತು ಅವಾಗ. ಅಲ್ಲಿ ನಾನೊಂದು ಪಲ್ಲವಿ ಅವ್ರ ಪಲ್ಲವಿ ಓಕೆ ಮಾಡಿದ್ರು, ಚರಣ 1-2 ವರ್ಷ ಬರ್ಕೊಂಡಿದ್ದೆ. ಅಲ್ಲಿ ವಿನಯ್ ಭಾರದ್ವಾಜ್ ಡೈರೆಕ್ಟ್ರು ಅವ್ರ ಜೊತೆ ಕೂತ್ಕೊಂಡು ಫೈನಲ್ ಮಾಡ ಬನ್ನಿ ಅಂತ ಇಲ್ಲಿ CCDಗೆ ಅಲ್ಲಿ ಹೋಗಿ ನಾವು ಫೈನಲ್ ಮಾಡಿದ್ದನ್ನು ಫೈನಲ್ ಮಾಡಿ
ನನಗೆ ಈಗಲೂ ನೆನಪಿದೆ ಈ ಇದಿದೆಯಲ್ಲ, ಭಾವಗಳ ಬೀಸಣಿಗೆ ಬೀಸ ಮಾಯಾವಿ ನೀನು ನಿನ್ನಿಸರದೆ ಅನಿಸುವ ತೀರಾ ಸಾಮಾನ್ಯ ನಾನು. ಆ ಲೈನ್ ಆದಮೇಲೆ ಇನ್ನೊಂದು ನೆಕ್ಸ್ಟ್ ಲೈನ್ ಆಕಾಶದಲ್ಲಿ ನೀವು ದೀಪ ಅದೇ ಲೈನ್ ಫಸ್ಟ್ ವರ್ಷನಲ್ಲಿ ಇರಲಿಲ್ಲ. ನಾನು ಅದೇನು ಮಾಡಿದೆ ಅಂದರೆ ಚರಣ ಒಂದು ಇವರು ಅಪ್ರೂವ್ ಮಾಡಿದ್ರು, ಇನ್ನೊಂದು ಸುಮ್ಮನೆ ಅವತ್ತು ಬೆಳಗ್ಗೆ ಎದ್ದು ಸುಮ್ಮನೆ ಬರ್ಕೊಂಡು ಹೋಗಿದ್ದೆ, ಸುಮ್ಮನೆ ಒಂದು ಚರಣ ಬರ್ಕೊಂಡು ಹೋಗಿದ್ದೆ. ಇಲ್ಲಿ ಪಲ್ಲವಿ ಎಲ್ಲ ಭಾವಗಳು ಬೀಸಣಿಗೆ ಇದೆಲ್ಲ ಆಯಿತು. ಹಾಗೆ ಇನ್ನೇನು ಆಲ್ಮೋಸ್ಟ್ ಫೈನಲ್ ಅಂತ ಹೇಳಬೇಕಾದ್ರೆ ನನಗಿದು ತೋರಿಸ್ಲಾ ಇಲ್ಲಿ ಹೆಂಗೂ ಫೈನಲ್ ಆಗಿದೆಯಲ್ಲ ಯಾಕೆ ಅಂತ ಹೇಳಿ ಒಂದು ಅಳಕಲ್ಲೇ ನಾನು ಸುಮ್ಮನೆ ಹಿಂಗೆ ತೋರಿಸ್ದೆ, ಸರ್ ಇದು ನೋಡಿ ಸರ್, ಇದು ಈ ಲೈನ್ ಹೆಂಗಿದೆ ಅಂತ. ಆವಾಗ ಅವ್ರು ನನಗೆ, ಸರ್ ಏನು ಸರ್ ಇಷ್ಟು ಚೆನ್ನಾಗಿರೋ ಲೈನ್ ಇಟ್ಕೊಂಡು ಏನು ಮಾಡ್ತೀರಾ ನೀವು ಅಂತ ಹೇಳಿ ಅದನ್ನ ಆಕಾಶದಲ್ಲಿ ನೀ ದೀಪವಾದ ಇರುಳಾಗಿ ನಾನು ನಿನಗಾಗಿ ಕಾದೆ. ಅದೇ ಅಂದರೆ ನಾವೇನು ಬರಿತೀವಿ ಅನ್ನೋದಕ್ಕಿಂತ ಏನು ಪಿಕ್ ಮಾಡ್ತಾರೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ನಾವು ಒಂದು 5 ಲೈನ್ ಬರೆದಿದ್ರೆ ಅದರಲ್ಲಿ 3 ಲೈನ್ ಚೆನ್ನಾಗಿದೆ, 2 ಲೈನ್ ಚೆನ್ನಾಗಿಲ್ಲ ಅಂದರೆ ಇವನ್ ಟ್ಯೂನ್ಗಳು ಅಷ್ಟೇ. ಸೊ ಹಾಗಾಗಿ ಡೈರೆಕ್ಟರ್ಸ್ ಮ್ಯೂಸಿಕ್ ಟೇಸ್ಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಈಗ ನಾನು ಬರೀದೆ ಅಲ್ಲದೆ ಸುಮಾರಾಗಿರೋ 2 ಲೈನ್ ಪಿಕ್ ಮಾಡಿದ್ರೆ ಸುಮಾರಾಗಿರೋ ಲೈನೇ ಇದಕ್ಕೆ ಹೋಗುತ್ತೆ, ನಾನು ಸುಮಾರಾಗಿ ಬರಿತೀನಿ ಅಂತಲೇ ಆಗುತ್ತೆ. ಸೊ ಚೆನ್ನಾಗಿರೋ ಲೈನ್ ಪಿಕ್ ಮಾಡಿದ್ರೆ ಹಾಗಾಗಿ ನಮ್ಮ ಒಂದು ಏನು ಲೈನ್ಸ್ ಇರುತ್ತೆ ಅದರಲ್ಲಿ ಅವರ ಕಾಂಟ್ರಿಬ್ಯೂಷನ್ ತುಂಬ ಇರುತ್ತೆ. ಮ್ಯೂಸಿಕ್ ಡೈರೆಕ್ಟರ್ಸ್ ಮತ್ತು ಡೈರೆಕ್ಟರ್ಸ್ ಯಾರು ಪಿಕ್ ಮಾಡ್ತಾರಲ್ವಾ, ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.